ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಒಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದ ವಿಶೇಷ ಏನಂದರೆ, ನೀವೇನಾದ್ರು ಮೂರನೇ ಹಂತದ ಬರ ಪರಿಹಾರಕ್ಕೆ ಕಾಯ್ತಾ ಇರ್ತಕ್ಕಂಥ ರೈತರಾಗಿದ್ದರೆ, ಇಲ್ಲಿ ಸರ್ಕಾರವು ಕೇವಲ ಕೆಲವು ಮಂದಿ ರೈತರುಗಳಿಗೆ ಹಣನ ಬಿಡುಗಡೆ ಮಾಡಿದೆ. ಆ ಲೀಸ್ಟ್ನಲ್ಲಿ ನಿಮ್ಮ ಹೆಸರಿದೆಯಾ, ಹಾಗೆಯೇ ಯಾವೆಲ್ಲ ರೈತರುಗಳಿಗೆ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಯಾವ ರೀತಿ ತಿಳ್ಕೊಳ್ಳೋದು, ಹಾಗೆಯೇ ನೀವು ಎಲ್ಲಿ ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಸಂಪೂರ್ಣ ಮಾಹಿತಿನ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಫೋನ್ ಅಥವಾ ಲ್ಯಾಪ್ಟಾಪು ಈ ಎರಡು ಮುಖಾಂತರನೂ ಕೂಡ ಸರ್ಚ್ ಮಾಡ್ಕೋಬೋದು. ನೀವು ಅಲ್ಲಿ ಸರ್ಚ್ ಬಾರಲ್ಲಿ ಬಂದು ಪರಿಹಾರ.karnataka.gov.in ಅಂತ ಟೈಪ್ ಮಾಡಬೇಕಾಗತ್ತೆ. ಟೈಪ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ಆಪ್ಷನ್ ಕಾಣುತ್ತೆ. ನೀವು ಆ ಆಪ್ಷನ್ನೇ ಕ್ಲಿಕ್ ಮಾಡಬೇಕಾಗತ್ತೆ. ಅದು ಡೈರೆಕ್ಟಾಗಿ ನಿಮ್ಮ ಪೇಮೆಂಟ್ ಚೆಕ್ ಮಾಡೋ ಪೇಜ್ಗೆ ಡೈರೆಕ್ಟಾಗಿ ಹೋಗುತ್ತೆ. ಇಲ್ಲಿ ನೀವು ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಂತ ಕಾಣುತ್ತೆ. ಅಲ್ಲಿ ನೀವು 2023-24ನೇ ಸೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಅಲ್ಲಿ ನೀವು ಋತು ಅಂತ ಕೇಳುತ್ತೆ, ನೀವು ಖಾರಿಫ್ ಅಥವಾ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿಪತ್ತಿನ ವಿಧ ಅಲ್ಲಿ ಡ್ರಾಫ್ಟ್ ಅಂದರೆ ಬರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜಿಲ್ಲೆ, ನಂತರ ನಿಮ್ಮ ತಾಲೂಕು, ಹಾಗೆಯೇ ನಿಮ್ಮ ಹೋಬಳಿ, ತದನಂತರ ನಿಮ್ಮ ಫೈನಲಾಗಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ, ನೀವಿಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಲೋಡ್ ತಗೊಳುತ್ತೆ, ಟೈಮ್ ತಗೊಳುತ್ತೆ. ನಂತರ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಸ್ಟಾರ್ಟಿಂಗಲ್ಲೇ ಈ ವರ್ಷದಲ್ಲಿ ಒಂದು ಕಂತು ಬಂದಿರ್ತಕ್ಕಂಥ ರೈತರುಗಳಿಗೆ ಇಲ್ಲಿ ಹಣ ಜಮಾವಣೆ ಆಗಿದೆ. ಅದು ಕೂಡ ಇಲ್ಲಿ ಫುಲ್ಲು ಹೆಸರು ಮತ್ತು ನಿಮ್ಮ ಸರ್ವೆ ನಂಬರು, ಹಾಗೆಯೇ ನಿಮ್ಮ ವಿಲೇಜು, ಹಾಗೆಯೇ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಮತ್ತು 24/7/15 ಅಂದರೆ 7ನೇ ತಿಂಗಳಲ್ಲಿ ಬಂದಿರತಕ್ಕಂಥ ಅಮೌಂಟು ಇಲ್ಲಿ ನೋಡ್ಬೋದು. ಒಬ್ಬ ರೈತನಿಗೆ 3 ಹಂತದ ಹಣನೂ ಒಂದೇ ಸರಿ ಹಾಕಿದ್ದಾರೆ, 17,000ನ. ಹಾಗೆಯೇ ಕೆಲ ರೈತರುಗಳಿಗೆ ಕೇವಲ ಒಂದು ಬಾರಿ ಹಣನ ಜಮಾವಣೆ ಮಾಡಿದ್ದಾರೆ. ಇವರಿಗೆ ಮೊದಲ ಮತ್ತು ಎರಡನೇ ಕಂತಿನ ಹಣ ಬಂದಿಲ್ಲ. ಮೊದಲನೇ ಮತ್ತು ಎರಡನೇ ಕಂತಿನ ಹಣ ಬಂದಿರತಕ್ಕಂಥ ರೈತರುಗಳಿಗೆ ಈ ರೀತಿ ತೋರಿಸುತ್ತೆ. ನೀವು ಇಲ್ಲಿ ಪೇಮೆಂಟ್ ಪೇಜಲ್ಲಿ ನೋಡ್ಬೋದು, 2 ದಿನಾಂಕದಲ್ಲಿ ಹಣ ಜಮಾವಣೆ ಆಗಿರ್ತದೆ. ಈ ರೀತಿ ಬಂತು ಅಂದರೆ ಕೇವಲ ಈ ರೈತನಿಗೆ 2 ಸರಿ ಹಣ ಬಂದಿದೆ ಅಂತ ಅರ್ಥ. ಇಲ್ಲಿ ಕೆಲವು ರೈತರುಗಳಿಗೆ 3 ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ. ಇಲ್ಲಿಗೆ 3 ಹಂತದಲ್ಲೂ ಹಣ ಜಮಾವಣೆ ಆಗಿದೆ. ಸರ್ಕಾರ ಕೇವಲ ಕೆಲವು ಮಂದಿ ರೈತರುಗಳಿಗೆ ಆಯ್ಕೆ ಮಾಡಿ ಹಾಕಿದಂತಿದೆ. ಇಲ್ಲಿ ಈ ರೈತನಿಗೆ 3 ಪೇಮೆಂಟು ಬಂದಿದೆ. ಇಲ್ಲಿ ನಾವು ವಿಲೇಜ್ ಲಿಸ್ಟ್ನ ಫುಲ್ ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ ಇರ್ತಾರೆ ರೈತರುಗಳು, ಎಲ್ಲ ಲಿಸ್ಟುಗಳು ಕೂಡ ನೀವು ಇಲ್ಲಿ ಈ ರೀತಿ ಓಪನ್ ಮಾಡಿ ನೋಡ್ಕೋಬೋದು ಸ್ನೇಹಿತರೆ. ನಾನು ಇಲ್ಲಿ ಇನ್ನೊಬ್ಬ ರೈತರುಗಳು ತೋರಿಸ್ತೀನಿ. ಕೆಲವು ಮಂದಿ ನೀವು ಇಲ್ಲಿ ಹುಡುಕಬೇಕಾಗ್ತದೆ. ನಾನು ಇಲ್ಲಿ ಕೆಳಗಡೆ ತೋರಿಸ್ತೀನಿ ನೋಡಿ. ಈ ರೈತರುಗಳಿಗೆ ಕೇವಲ 3 ಅಂದರೆ ಫಸ್ಟು ಸೆಕೆಂಡು 3 ಕಂತುಗಳ ಹಣನೂ ಕೂಡ ಜಮಾವಣೆ ಆಗಿರ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ 2 ರೈತರುಗಳಿಗೆ 3ನೇ ಹಂತ ಜನವರಿ, 2ನೇ ಹಂತ ಮೇ ತಿಂಗಳು ಮತ್ತು 3ನೇ ಹಂತ ಈ ಜುಲೈ ತಿಂಗಳು, ಈ 3 ಹಂತದಲ್ಲೂ ಕೂಡ ಹಣ ಜಮಾವಣೆ ಆಗಿರ್ತಕ್ಕಂಥ ಡೀಟೇಲ್ಸು ಈ ರೀತಿ ಶೋ ಆಗುತ್ತೆ. ಈ ರೀತಿ ನಿಮ್ಮ ಗ್ರಾಮದಲ್ಲಿ ಅಕ್ಕಪಕ್ಕದ ರೈತರುಗಳ ಮಾಹಿತಿ, ಹಾಗೆಯೇ ನಿಮಗೇನಾದರೂ ಬಂದಿದೆಯಾ ಮಾಹಿತಿ ಎಲ್ಲನೂ ತಿಳ್ಕೊಬೋದು. ಸ್ನೇಹಿತರೆ, ನೀವು ಕೂಡ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಇದ್ದರೆ ಅದ್ರ ಮುಖಾಂತರನೂ ಕೂಡ ಈ ರೀತಿ ಸರ್ಚ್ ಮಾಡಿ ನಿಮ್ಮ ಮಾಹಿತಿನ ಪಡ್ಕೋಬೋದು. ಒಂದು ವೇಳೆ ನಿಮಗೆ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಸರ್ಕಾರವು ಇಲ್ಲಿ ಗಂಟ ಯಾವುದೇ ಥರದ ಅಪ್ಡೇಟ್ ಕೊಟ್ಟಿಲ್ಲ. ಕೇವಲ 3ನೇ ಹಂತದ ಬರ ಪರಿಹಾರದ ಹಣ ಹಾಕ್ತೀವಿ ಅಂತ ಅಷ್ಟೇ ಹೇಳಿದರು. ಹಾಗೆಯೇ 3ನೇ ಹಂತದ ಬರ ಪರಿಹಾರ ಕೇವಲ ಹೆಸರಿಗಷ್ಟೇ ಹಣ ಬಿಡುಗಡೆ ಮಾಡಿದೆ. ಇಲ್ಲಿ ನೀವು ನೋಡ್ಬೋದು, ಈ ರೈತನಿಗೂ ಕೂಡ 3ನೇ ಕಂತಿನ ಹಣ ಬಿಡುಗಡೆಯಾಗಿದೆ. ಹೀಗೆ ಕೆಲವು ಆಯ್ದ ರೈತರುಗಳಿಗೆ ಹಣ ಜಮಾವಣೆ ಮಾಡಿದ್ದಾರೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು. ಈ ರೀತಿ ಸರ್ಚ್ ಮಾಡಿ ಫುಲ್ ಲೀಸ್ಟ್ನ ನೀವು ಓಪನ್ ಮಾಡ್ಕೊಂಡು ನೋಡಿದಾಗ ಅಲ್ಲಿ ನಿಮ್ಮ ಲೀಸ್ಟು ಸಿಗುತ್ತೆ ಸ್ನೇಹಿತರೆ. ತದನಂತರ ಇಲ್ಲಿ ಮಾನ್ಯ ಕೃಷಿ ಸಚಿವರು ಹೇಳಿದಂತೆ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳಿಗೆ ಹಣ ಜಮಾವಣೆ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿ ಕ್ರೈಟೀರಿಯಾ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳು ಆಗಿದ್ರೂ ಕೂಡ ಆ ರೈತರುಗಳಿಗೆ ಹಣ ಇನ್ನೂ ಕೂಡ ಜಮಾವಣೆ ಆಗಿಲ್ಲ. ಇದು 2023-24 ಅಂದರೆ ಕಳೆದ ವರ್ಷದ ಬರ ಪರಿಹಾರದ ಹಣ ಆಗಿರೋದ್ರಿಂದ ಮುಂದೆ ಹಾಕ್ತಾರೆ ಅನ್ನೋದು ಕೂಡ ಅನುಮಾನ ಆಗಿದೆ. ಯಾಕಂದರೆ ಈಗ ಆಲ್ರೆಡಿ ನಮಗೆ ಫ್ಲಡ್ ಬಂದಿದೆ, ಅಂದರೆ ಮಳೆ ಹೆಚ್ಚಾಗಿರೋದ್ರಿಂದ ಎಲ್ಲ ಕಡೆಯಲ್ಲೂ ಕೂಡ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಆದ್ದರಿಂದ ಕಳೆದ ಬಾರಿ ಬರ ಪರಿಹಾರದ ಹಣ ಮುಂದೆ ಜಮಾ ಮಾಡ್ತಾರೆ ಅನ್ನೋದು ಕೂಡ ಅನುಮಾನ ಇದೆ ಸ್ನೇಹಿತರೆ. ನೀವು ಕಾಯುವ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳೋ ಅಂತಿಲ್ಲ, ಆ ರೀತಿ ಆಗಿದೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಮುಂದೆ ರೈತರಿಗೆ ವಿಶೇಷವಾದ ವೀಡಿಯೋಗಳನ್ನ ಪ್ರತಿನಿತ್ಯ ನಾನು ಮಾಡ್ತಾಯಿರ್ತೀನಿ. ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಆದ್ದರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ತನಕ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.